ಮಾಡ್ಕೋಬೇಕು ಅಂತ. ಅಂದರೆ ಇಲ್ಲಿ ಟೀಚರ್ಸು ಅಷ್ಟೇ ಇದೆ. ನಾವೊಂದು ಶೆಡ್ಯೂಲ್ ಥರ ಮಾಡ್ಕೊಂಡಿರ್ತೀವಿ. ಈಗ ಕಲ್ಚರ್, ಈ ಮಂತಲ್ಲಿ ಕಲ್ಚರ್ ಆಗಬೇಕು, ಸ್ಪೋರ್ಟ್ಸ್ ಆಗಬೇಕು, ಅದೆಲ್ಲ ನಾವು ಐಡಿಯಾ ಹಾಕೊಳ್ಳೋ ಅಷ್ಟರಲ್ಲೇ ಅವ್ರು ಆಗಲೇ ನೋಟಿಸ್ ಬೋರ್ಡ್ ಮೇಲೆ ಬಿಟ್ಬಿಟ್ಟಿರ್ತಾರೆ ಆ ಥರ. ಕಾಲೇಜ್ಗೆ ಒಂದು ಡಿಫ್ರೆಂಟ್ ಕಳೆ ಬಂದಿದೆ ಅಂತ ಹೇಳ್ಬೋದು. ಎಷ್ಟು ನಾನು ನೋಡಿದೆ, ಮೆಡಲ್ಸ್ ಗೆದ್ದಿದ್ದೀರಾ, ಎಷ್ಟು ಶೀಟ್ಸ್ ಗೆದ್ದಿದ್ದೀರಾ, ಎಲ್ಲದರಲ್ಲೂ ಇದ್ದೀರಾ ಸ್ಟೂಡೆಂಟ್ಸು. ಸೊ ಇದಕ್ಕೆ ಮೇನ್ ಒಂದು ಸ್ಟ್ರೆಂತ್ ಯಾರು, ಬ್ಯಾಕ್ ಬೋನ್ ಯಾರು? ಟೀಚರ್ಸು ಸ್ಟೂಡೆಂಟ್ಸ್ ಮಧ್ಯೆ ಕೋಆರ್ಡಿನೇಷನ್ ಇದೆ. ಹಾಗಾಗಿ ಇಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ನಾವು ಇದಕ್ಕೆ ಹೋಗಬೇಕು, ಇದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಅವರು ನಮ್ಮ ಮೇಲೆ ನಂಬಿಕೆ ಇಟ್ಟು ಪಾಸಿಟಿವ್ ಆಗಿ ಕಳಿಸ್ಕೊಡ್ತಾರೆ. ಹಾಗಾಗಿ ಟೀಚರ್ಸು ಸ್ಟೂಡೆಂಟ್ಸ್ ಮಧ್ಯೆ ಇರೋ ಅಂಡರ್ಸ್ಟ್ಯಾಂಡಿಂಗ್ ಇದು. ನಿಮ್ಮ ಪ್ರಿನ್ಸಿಪಾಲ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅವ್ರು ನಿಮಗೆ? ತುಂಬ ಖುಷಿ ಆಗುತ್ತೆ. ನಮ್ಮ ಪ್ರಿನ್ಸಿಪಲ್ ಆ್ಯಕ್ಚುಲಿ ಖುಷಿ ಆಗುತ್ತೆ. ಆ್ಯಕ್ಚುಲಿ ಅವ್ರ ಫಾದರ್ಸ್ ಅದೇ ಅಪ್ಪನ ಸ್ಥಾನದಲ್ಲಿದ್ದಾರೆ. ಅವ್ರು ಬಂದಾಗಿಂದ ತುಂಬ ಚೇಂಜಸ್ ಆಗಿದೆ ಕಾಲೇಜಲ್ಲಿ. ಪ್ರತಿಯೊಂದು ಚೇಂಜಸ್ ಮಾಡಿದ್ದಾರೆ. ಇನ್ನೂ ಚೇಂಜಸ್ ಆಗ್ತಾ ಇರಲಿ, ಇನ್ನೂ ಸ್ಟೂಡೆಂಟ್ಸ್ ಬರ್ತಾ ಇರಲಿ, ಇನ್ನೂ ನಮ್ಮ ಕಾಲೇಜ್ ಮೇಲೆ ಬೆಳೀತಾ. ಬಂದಮೇಲೆ ಏನೇನು ಚೇಂಜ್ ಆಗಿದೆ? ಅವ್ರು ಬಂದ ಮೇಲೆ ಸ್ಪೋರ್ಟ್ಸ್ ಇದೆ. ಆ್ಯಕ್ಚುಲಿ ನಮಗೆ ಹಳೆ ಪ್ರಿನ್ಸಿಪಲ್ ಅಂದರೆ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ. ಆಗ ಹಳೆ ಪ್ರಿನ್ಸಿಪಲ್ ಇದ್ದಾಗ ನಮಗೆ ಸ್ಪೋರ್ಟ್ಸಿಂದ ಆಚೆ ಹೋಗಿ ಇಂಟರ್ ಕಾಲೇಜಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವರು ಇಂಟರ್ ಕಾಲೇಜ್ ಪಾರ್ಟಿಸಿಪೇಟು ನಮಗೆ ಗೊತ್ತೇ ಇಲ್ಲ ವಿಷಯ, ಅವರೇ ಮುಂದೆ ಹೋಗಿ ಅಂತ ಪುಷ್ ಮಾಡ್ತಾರೆ. ಹಾಗಾಗಿ ಪ್ರತಿಯೊಂದರಲ್ಲೂ ನಾವು ಕೇಳೋದಕ್ಕಿಂತ ಅವರೇ ಮೇಯ್ನಾಗಿ ಫಸ್ಟ್ ಬಿಟ್ಬಿಟ್ಟಿರ್ತಾರೆ ಹೋಗೋಕ್ಕೆ. ಸೊ ಅಂದ್ಕೊಂಡಿದ್ದೀರಾ ನೆಕ್ಸ್ಟ್ ಈಗ 90 ತೆಗೆದಿದ್ದೀರಾ, ನೆಕ್ಸ್ಟ್ 95, 100 ಸ್ಕೋರ್ ಮಾಡೋ ಪ್ಲಾನ್ ಇದೆಯಾ? ಖಂಡಿತ ಇದೆ. ಆ್ಯಕ್ಚುಲಿ ಇಲ್ಲಿ ಅಂದರೆ ಸ್ಕೂಲ್ ಲೆವೆಲಲ್ಲಿ ನಾನು ಟು ಬಿ ಫ್ರ್ಯಾಂಕ್ ಹೇಳಿದ್ನಲ್ಲ 75 ಅಂದರೆ ಅಲ್ಲಿ ಎಷ್ಟೇ ಖರ್ಚು ಮಾಡಿ ಓದಿಸ್ತಾ ಇದ್ರು, ವ್ಯಾನ್ ಫೆಸಿಲಿಟೀಸ್ ಇದ್ರು, ಇಷ್ಟೇ ಲಕ್ಷಗಳು ಖರ್ಚು ಮಾಡಿದ್ರು, ಅಲ್ಲಿ ಓದೋಕ್ಕಾಗ್ತಾ ಇರಲಿಲ್ಲ. ಅಂದರೆ ಅಷ್ಟು ಇಂಟ್ರೆಸ್ಟ್ ಇರ್ತಾ ಇರಲಿಲ್ಲ. ಇಲ್ಲಿ ಬೇಡ ಅಂದ್ರೂ ನಮಗೆ ರಿಸಲ್ಟ್ ಅಂದರೆ ಅಷ್ಟು ಟೀಚರ್ಸ್ ಆಗಿ ಒಂದೇ ವೇ ಅಲ್ಲಿ ಹೇಳಲ್ಲ, ಎಲ್ಲ ಥರ ಡೈಮೆನ್ಷನ್ಸಲ್ಲೂ ಹೇಳ್ತಾರೆ. ಇದು ಮರ್ತೋದ್ರೆ ಹಂಗೆ ಒಟ್ಟಲ್ಲಿ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಹಾಗಾಗಿ ನಮ್ಮ ಪರ್ಸೆಂಟೇಜ್ ಕೂಡ ಈಗ ಮೇಲೆ ಬರಲಿ ಅಂತ ಕಾಯ್ತಾ ಇದ್ದೀವಿ. ಸೊ ಡಿಗ್ರಿ ಕಾಲೇಜಲ್ಲಿ ಫುಲ್ ಎಂಜಾಯ್ ಮಾಡಿಕೊಂಡು ಓದ್ಕೊಂಡು ನೆಕ್ಸ್ಟ್ ಫ್ಯೂಚರ್ ಹೇಗಿರಬೇಕು ಅನ್ನೋ ಒಂದು ಪ್ಲಾನಿಂಗ್ ಎಲ್ಲ ಇದೆಯಾ? ಇದೆ. ಇಲ್ಲಿ ಓದ್ತಾ ಇರೋದಕ್ಕೆ, ಈ ಡಿಗ್ರಿ ಕಾಲೇಜಲ್ಲಿ ಏನಿದೆ KTSV ಓದ್ತಾ ಇರೋದಕ್ಕೆ ನೆಕ್ಸ್ಟ್ ನಮ್ಮ ಡ್ರೀಮ್ ಓಕೆ ಅದು ಅಚೀವ್ ಮಾಡೋಕ್ಕೆ ನಮ್ಗೆ ಇದೊಂದು ಸ್ಟೆಪ್ ಆಯಿತು ಅಂತ ಇಲ್ಲಿ ಕಂಪನಿಗೆ ವಿಸಿಟ್ ಹಾಕಿಸ್ತಾರೆ, ಕಂಪನಿ ಬಗ್ಗೆ ತೊಗೊತಾರೆ, ಇಲ್ಲೂ ಬಂದು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಬೇರೆ ಕಡೆಯಿಂದ ಕರೆಸ್ಬಿಟ್ಟು ಅಲ್ಲೂ ಅಪ್ಲಿಕೇಶನ್ಸ್ ಅಥವಾ ಏನಾದ್ರು ಕೌನ್ಸಿಲಿಂಗು ಅದೆಲ್ಲ ಮಾಡಿಸ್ತಾ ಇರ್ತಾರೆ. ಹಾಗಾಗಿ ಸ್ಟೆಪ್ಸ್ ತುಂಬ ಇದೆ, ಹೆಲ್ಪ್ ಆಗುತ್ತೆ. ಇಲ್ಲಿ ಓದಿದ್ದಕ್ಕೆ ಸಾಕ. ಹೆಮ್ಮೆಯಿಂದ ಹೇಳ್ಕೊಳ್ತೀರಾ, ನಾನು KTSV ಸ್ಕೂಲಲ್ಲಿ ಕಾಲೇಜಲ್ಲಿ ಓದಿದೆ. ಐ ಆಮ್ ಪ್ರೌಡ್ ಟು ಬಿ ಹಿಯರ್. ಸೂಪರ್ ಮಾ, ಥ್ಯಾಂಕ್ ಯು. ಹಾಯ್. ಅಕ್ಕಿ ಹೆಸರು ಬೇಳೆ ಇವತ್ತು ಯಾವುದರ ಮೇಲೆ ಆಫರ್ ಇದೆ? ಎಲ್ಲದರ ಮೇಲಿದೆ. ಎಲ್ಲದರ ಮೇಲ? ಎಲ್ಲದರ ಮೇಲೆ. ಗ್ರೋಸರೀಸ್ ಮೇಲೆ ಪಡೆಯಿರಿ ಅದ್ಭುತ ಡೀಲ್ಸ್. ಪ್ರತಿ ತಿಂಗಳ ಮೊದಲ 7 ದಿನ ವಿತ್ 7 ಮ್ಯಾಕ್ಸ್ ಸೇವಿಂಗ್ ಡೇಸ್ ಕೇವಲ ಜಿಯೋ ಮಾರ್ಟ್ ನಲ್ಲಿ. ಶಾಪಿಂಗ್ ಅಂದ್ರೆ ಇಂಡಿಯಾ ತರಹ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಹೇಗಿದೆ ನಿಮ್ಮ ಡಿಗ್ರಿ ಲೈಫ್? ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನೀವು ಕೇಳ್ತೀರಿ ಗರ್ಲ್ಸ್ ಕಾಲೇಜ್ ಅಂತ. ಇಟ್ಸ್ ನಾಟ್ ಅ ಗರ್ಲ್ಸ್ ಕಾಲೇಜ್ ಅಂತ ಏನಂತಿಲ್ಲ. ಆ್ಯಕ್ಚುಲಿ ಹುಡುಗರಿದ್ರೆ ಬೇರೆ ಕಡೆ ಕಾಲೇಜ್ ಇದೆ, ತುಂಬ ಫನ್ ಇರುತ್ತೆ ಅಂತ ಅಂದ್ಕೊಳ್ಳೋಕ್ಕಿಂತ ಹುಡುಗಿರಲ್ಲಿ ನಾವಿರೋದಕ್ಕಿಂತ ತುಂಬ ಫನ್ ಇರುತ್ತೆ. ಬರೀ ಹುಡುಗರು ಕಾಲೇಜಲ್ಲೇ ಫನ್ಸ್ ಇರುತ್ತೆ ಆ ಥರ ಇಲ್ಲ. ನಾವು ಹುಡುಗಿರಿರೋದಕ್ಕಿಂತ ಅವ್ರಿಗಿಂತ ಜಾಸ್ತಿ ಕಾಲೇಜಲ್ಲಿ ಫನ್ ಮಾಡ್ತೀವಿ. ತುಂಬ ಚೆನ್ನಾಗಿದೆ. ಸೊ ಹೇಗೆ ಎಂಜಾಯ್ ಮಾಡ್ತಿದ್ದೀರಾ ನಿಮ್ಮ ಕಾಲೇಜ್ ಡಿಗ್ರಿ ಲೈಫ್? ಸೊ ನಾನು ಫಸ್ಟ್ KTSV ಇಂದಾನೇ ನಾನು ಸ್ಟಾರ್ಟ್ ಆಗಿದ್ದು. PU ಆಗಲಿ ಇದಾಗಲಿ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಸೊ ಡಿಗ್ರಿ ಈಸಿಯಾಗಿ ಕಾಲೇಜ್ ಟೀಚರ್ಸ್ ಎಲ್ಲ ಗೊತ್ತಿರೋದ್ರಿಂದ ಈಸಿಯಾಗಿ ಮೂವ್ ಆಗ್ಬೋದು, ಡಿಗ್ರಿಗೆ ಆಗ್ತಾರೆ. ಈಗ KTSV ಕಾಲೇಜ್ಗೆ, ಡಿಗ್ರಿ ಕಾಲೇಜ್ಗೆ ಹೊಸ ಕಳೆ ಬಂದಿದೆ ಅನ್ನೋ ಥರನೇ ಇದೆ. ಹೊಸದಾಗಿ ಎಲ್ಲಾನು ಹೊಸ ಅದು ಯಾಕೆ ಗೊತ್ತಾ? ಡಿಗ್ರಿಗೆ ಅಷ್ಟು ಕಳೆ ಬಂದಿರೋದು. ಅಲ್ಲಿದ್ದಾರೆ ನೋಡಿ ಸರು, ಅಲ್ಲಿದ್ದಾರಲ್ಲ ಸರ್, ಅವರಿಂದ ತುಂಬ. ಹೆಸರು ಹೇಳಿ. ಶಿವರಾಜ್ ನಂಜಯ್ಯ ಸರ್. ಶಿವರಾಜ್ ಸರ್ ಇಂದಾನೆ ಅವರಿಂದ ಇಷ್ಟು ಜಾಸ್ತಿ ಬಂದಿರೋದು ಕಳೆ. ಅವ್ರು ಆ್ಯಕ್ಚುಲಿ ಚೇಂಜಸ್ ಆಗಿದೆ, ಅವ್ರು ಬಂದಿರೋದ್ರಿಂದ ತುಂಬ ಚೇಂಜ್ ಆಗಿದೆ. ಅದ್ರ ಜೊತೆಗೆ ನಿಮಗೆ ಸ್ಪೋರ್ಟ್ಸಲ್ಲಿ ಇರ್ಬೋದು, ಪ್ರತಿಯೊಂದಕ್ಕೂ ಅವ್ರು ಎಂಕರೇಜ್ ಮಾಡ್ತಾರೆ. ಪ್ರತಿಯೊಂದಕ್ಕೂ ಅಂದರೆ ನೀವು ಇವಾಗ ಬರೀ ಸ್ಪೋರ್ಟ್ಸ್ ಆಗಲಿ, ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆಗಲಿ ಆ ಥರ ಏನಿಲ್ಲ. ಬೆಸ್ಟ್ ಅಂತ ಅಂದರೆ ಇವಾಗ ನಿಮಗೆ ಪ್ಲೇಸ್ಮೆಂಟು ಕೂಡ ಈಸಿಯಾಗಿ ಸಿಗುತ್ತೆ. ಅದಕ್ಕೂ ಕೂಡ ಸರ್ ತುಂಬ ಎಂಕರೇಜ್ ಮಾಡ್ತಾರೆ. ಟೀಚರ್ಸ್ ಆಗಿರ್ಬೋದು, ಸ್ಟಾಫ್ ಮೆಂಬರ್ಸ್ ಆಗಿರ್ಬೋದು, ತುಂಬಾ ಎಂಕರೇಜ್ ಮಾಡ್ತಾರೆ. ನೀವು ಮಾಡಿಲ್ಲ ಅಂದರೂ ನಮ್ಗೆ ಎಷ್ಟೇ ಹೆದರಿಕೆ ಇದ್ದರೂ ಕೂಡ ಅವ್ರು ಹೇಳ್ತಾರೆ, ಮಾಡಿ, ನಾವು ನಿಂತಿರ್ತೀವಿ ನಿಮ್ಮ ಜೊತೆ ಅಂತ. ಸೊ ಎಷ್ಟೊಂದು ಪ್ಲೇಸ್ಮೆಂಟ್ಗಳಾಗಿದೆ, ಇದೇ ಕಾಲೇಜಿಂದ ಎಷ್ಟೊಂದು ಪ್ಲೇಸ್ಮೆಂಟ್ಗಳಾಗಿದೆ. ನಂಗೆ ತುಂಬ ಇಷ್ಟ ಪ್ಲೇಸ್ಮೆಂಟ್ಸ್ ತೊಗೊಳೋದಕ್ಕೆ ಇಲ್ಲಿಂದ. ಸೊ
ನೆಕ್ಸ್ಟ್ ಬರೋ ಬೇರೆ ಮಕ್ಕಳು ಈಗ PU ಮುಗಿಸಿದ್ದಾರೆ, ಅವ್ರು ನಿಮ್ಮ ಕಾಲೇಜಿಗೆ ಏನಕ್ಕೆ ಜಾಯ್ನ್ ಆಗಬೇಕು, ಅವ್ರಿಗೆ ಏನು ಹೇಳ್ತೀರಾ? ಓಕೆ, ನಮ್ಮ ಕಾಲೇಜಿಗೆ ಬನ್ನಿ ಅಂತ ಹೇಳ್ಬೇಕಂದ್ರೆ ಯಾವ ಒಂದು ವಿಷಯಕ್ಕೆ ನಿಮ್ಮ ಕಾಲೇಜಿಗೆ ಜಾಯ್ನ್ ಆಗಬೇಕು? ಈಗ ಡಿಗ್ರಿಲಿ ಏನು ಅನ್ಕೊತಾರೆ, ಟೀಚರ್ಸ್ ಏನು ಹೇಳ್ಕೊಡಲ್ಲ, ಸೊ ಅವ್ರು ಬರ್ತಾರೆ ಪಾಠ ಮಾಡಿ ಹೋಗ್ತಾರೆ. ಆ ಥರ ಏನು ಕೂಡ ನಿಮಗೆ PU ಹೆಂಗೆ ಟೀಚರ್ಸ್ ಕೂಡ ಎಷ್ಟು ಎಂಕರೇಜ್ ಮಾಡಿ ನಿಮಗೆ ಮೇನ್ ಹೆಂಗೆ ಸ್ಕೂಲ್ ಮಕ್ಳ ಥರ ಹೇಳ್ಕೊಡ್ತಿದ್ರು, ಇಲ್ಲೂ ಅದೇ ಥರ ಹೇಳ್ಕೊಡ್ತಾರೆ. ಬಟ್ ಇಲ್ಲಿ ಏನು ಅಂತ ಅಂದರೆ ನಿಮಗೆ ಯಾವ ಥರ ಪೇಪರ್ಸ್ ಬರುತ್ತೆ ಅನ್ನೋದು ತುಂಬ ಈಸಿಯಾಗಿ ಗೊತ್ತಾಗುತ್ತೆ. ಆಮೇಲೆ ನೀವು ಎಕ್ಸಾಮ್ಸ್ ಅಟೆಂಡ್ ಮಾಡೋದಕ್ಕೆ ತುಂಬ ಜಾಸ್ತಿ ಭಯ ಆಗಲ್ಲ. ತುಂಬ ಪೇಪರ್ಸ್ ಸಾಲ್ವ್ ಮಾಡೋದ್ರಿಂದ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಈ ಕಾಲೇಜಲ್ಲಿ ಓದ್ತಿರೋದಕ್ಕೆ ಒಂದು ಪ್ರೌಡ್ ಇದೆ, ಒಂದು ಖುಷಿ ಇದೆ ನಿಮ್ಗೆ? ತುಂಬ ಖುಷಿ ಇದೆ, ತುಂಬ ಖುಷಿ ಇದೆ. ಮುಂಚೆ ಏನಾದರೂ ವುಮೆನ್ಸ್ ಕಾಲೇಜ್ ಅಂತ ಏನಾದರೂ ಒಂದು ಗಿಲ್ಟ್ ಒಂಥರ ಇತ್ತ ಫೀಲ್? ಅಂದರೆ ಸೇರೋಕ್ಕಿಂತ ಮುಂಚೆ ವುಮೆನ್ಸ್ ಕಾಲೇಜ್ ಬರೀ ಹುಡುಗಿರು ಇರ್ತಾರೆ, ಹುಡುಗರು ಯಾರೂ ಇರಲ್ಲ, ಲೈಕ್ ಫಂಡ್ಸ್ ಇರಲ್ಲ ಜಾಸ್ತಿ, ಯಾವ ಥರ ಟ್ರೀಟ್ ಮಾಡ್ತಾರೋ ಟೀಚರ್ಸು ಅಂತ ಇತ್ತು. ಬಟ್ ಇಲ್ಲಿಗೆ ಬಂದ ತಕ್ಷಣ ಯಾವ ಥರ ಚೇಂಜ್ ಆಯಿತು ಅಂದರೆ ಎಲ್ಲರೂ ಒಟ್ಟಿಗೆ ಇರೋ ಥರ ಚೇಂಜ್ ಆಯಿತು. ತುಂಬಾ ಹೆಲ್ಪ್ ಆಗುತ್ತೆ ಡಿಗ್ರಿಗೆ. ಓದಿದ್ದಕ್ಕೆ ಒಂದು ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದಾ? ಲೈಕ್ ಅಂದರೆ ನೆಕ್ಸ್ಟ್ ಲೈಫಲ್ಲಿ ನಾನು ಓಕೆ ಐ ಕ್ಯಾನ್ ಅಚೀವ್ ಎನಿಥಿಂಗ್, ಇಲ್ಲಿಂದ ಹೋದ್ಮೇಲೆ ನಾನು ನೆಕ್ಸ್ಟ್ ಏನಾದರೂ ಅಚೀವ್ ಮಾಡ್ತೀನಿ. ನಾನು ಆ್ಯಕ್ಚುಲಿ 10th ಇಲ್ಲಿ ಅಂದ್ಕೊಂಡ್ರೆ ಇವಾಗ ಏನು ನಾನು ಮಾತಾಡ್ತಿದ್ದೀನಿ ಬಿಕಾಸ್ ಆಫ್ ಅಲ್ಲಿ ಕೊಟ್ಟಿರೋ ಪ್ಲ್ಯಾಟ್ಫಾರ್ಮ್ ಅವ್ರು ಏನು ಕೊಟ್ಟಿದ್ದಾರೆ ಅದರಿಂದ ಅಷ್ಟೇ. ಎಲ್ಲಿ ಇವಾಗ PU ಇಂದ ಸ್ಟಾರ್ಟ್ ಮಾಡಿರೋದ್ರಿಂದ KTSV ಅವ್ರು ಏನು ನಿಮಗೆ ಅಲ್ಲಿ ಪ್ಲ್ಯಾಟ್ಫಾರ್ಮ್ ಕೊಡ್ತಾರೆ ಅದು ತುಂಬ ಯೂಸ್ ಆಗುತ್ತೆ. ಆಮೇಲೆ ಇಲ್ಲಿಗೆ ಬಂದಾಗ ಡಿಗ್ರಿಗೆ ಬಂದಾಗೂ ಅಷ್ಟೇ ತುಂಬ ಭಯ ಇರುತ್ತೆ, ಯಾವ ಥರ ಸರ್ ನೋಡ್ತಾರೆ, ಟೀಚರ್ಸ್ಗಳು ಯಾವ ಥರ ಇದು ಮಾಡ್ತಾರೆ ಅಂತ. ಬಟ್ ಇಲ್ಲಿಗೆ ಬಂದ ತಕ್ಷಣ ನಿಮಗೆ ಒಂಥರ ಏನು ಹೋಪ್ ಬರುತ್ತಲ್ಲ. ಸೊ ಇವಾಗ ನಾನು ಏನು ಮಾತಾಡ್ತಿದ್ದೀನಿ ಬಿಕಾಸ್ ಆಫ್ KTSV. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು KTSV ವುಮೆನ್ಸ್ ಡಿಗ್ರಿ ಕಾಲೇಜ್ನ ಮಕ್ಕಳ ಮಾತು. ಈ ಕಾಲೇಜು ಎಷ್ಟು ಚೆನ್ನಾಗಿದೆ ಅವ್ರಿಗೆ ಆ್ಯಕ್ಚುಲಿ, ಹೇಗೆ ಎಜುಕೇಷನ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ನೆಕ್ಸ್ಟ್ ಪ್ಲೇಸ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಇಲ್ಲಿ ಅವಕಾಶ ಇದೆ. ಈ ಕಾಲೇಜಲ್ಲಿ ಆ್ಯಕ್ಚುಲಿ PU ಇಂದ ಮುಗಿಸ್ಕೊಂಡು ಡಿಗ್ರಿಗೆ ಬಂದಿರೋ ಮಕ್ಕಳಿದ್ದಾರೆ. ಅವ್ರು ಹೇಳೋದು ನಾವು 80-70% ಇದ್ದವರು ಡಿಗ್ರಿಗೆ ಬಂದಮೇಲೆ 90-95% ಅಚೀವ್ ಮಾಡ್ತಾ ಇದ್ದೀವಿ ನಾವು. ಸೊ ಇದೆಲ್ಲ ಆಗ್ತಾ ಇರೋದು ನಮ್ಮ ಕಾಲೇಜ್ ಟೀಚರ್ಸ್, ಅವರ ಏನು ಸ್ಟಾಫ್ಸ್ ಇದ್ದಾರೆ, ಟೀಚರ್ಸು ಅವರ ಎಲ್ಲರೂ ಅವರ ಸಪೋರ್ಟಿಂದ ಆ್ಯಕ್ಚುಲಿ ಇಷ್ಟು ಚೆನ್ನಾಗಿ ಸ್ಕೋರ್ ಮಾಡ್ತಾ ಇದ್ದೀವಿ ಅಂತ. ಮೇನ್ ಆ್ಯಕ್ಚುಲಿ ಇದು ಒಂದು ಸ್ಟೆಪ್ ಅವ್ರಿಗೆ ನೆಕ್ಸ್ಟ್ ಫ್ಯೂಚರ್ಗೆ. ತುಂಬ ಚೆನ್ನಾಗಿದೆ ಕಾಲೇಜು KTSV, ವಿಜಯನಗರಲ್ಲಿರುವಂತಹ KTSV ವುಮೆನ್ಸ್ ಡಿಗ್ರಿ ಕಾಲೇಜು. ಸೊ ನೀವು ಇಲ್ಲಿ ಸರೌಂಡಿಂಗಲ್ಲಿ ಯಾರಾದರೂ ಇದ್ದರೆ, ನಿಮ್ಮ ಮಕ್ಕಳಿಗೆ ಒಂದು ಬೆಸ್ಟ್ ಕಾಲೇಜ್ನ ಏನಾದರೂ ನೀವು ಹುಡುಕ್ತಾ ಇದ್ದರೆ, ನೀವು KTSVನ ಖಂಡಿತವಾಗಿ ಬಂದು ವಿಸಿಟ್ ಮಾಡ್ಬೋದು. ಸೊ ಪ್ಲೇಸ್ಮೆಂಟ್ ಇದ್ದಾವೆ, ಪ್ರತಿಯೊಂದಕ್ಕೂ ಇಲ್ಲಿ ನಿಮಗೆ ಒಂದು ಅವಕಾಶ ಇದೆ. ಎಲ್ಲ ಮಕ್ಕಳಿಗೂ ಒಂದು ಅವಕಾಶವನ್ನು ಇಲ್ಲಿ ಕೊಡ್ತಾರೆ. ನೀವೇನಾದರೂ ವಿಜಯನಗರಲ್ಲಿ ಒಂದು ಬೆಸ್ಟ್ ಡಿಗ್ರಿ ಕಾಲೇಜ್ನ ಹುಡುಕ್ತಾ ಇದ್ರೆ, ಅದು ವುಮೆನ್ಸ್ ಕಾಲೇಜ್ನ ಹುಡುಕ್ತಾ ಇದ್ರೆ, ನಿಮಗೆ ನಾವು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕಾಲೇಜ್ ಹೆಸರು, ಕಾಲೇಜ್ ಅಡ್ರೆಸ್ಸು, ಲೊಕೇಶನ್ನು, ಪ್ರಿನ್ಸಿಪಲ್ ಫೋನ್ ನಂಬರ್ ಪ್ರತಿಯೊಂದನ್ನು ಮೆನ್ಷನ್ ಮಾಡಿರ್ತೀವಿ. ಸೊ ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ದರ್. ಥ್ಯಾಂಕ್ ಯು ಸೋ ಮಚ್. ಇದು ಕನಸಿನ ಭಾರತದ ನಂತಿಗಾಗಿ ನ್ಯೂಸ್ 15 ಕನ್ನಡ. ನಾನು ನಿಮ್ಮ ಹೆಮ್ಮೆಯ ಕನ್ನಡತಿ ಆಂಕರ್ ನವ್ಯಶ್ರೀ ನಾಗರಾಜ್. ಥ್ಯಾಂಕ್ ಯು. ನ್ಯೂಸ್ 15 ಕನ್ನಡ, ನಾವು ನೋಡ್ತೀವಿ, ನೀವು ನೋಡಿ.